ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 309. ಇವತ್ತು ಇರಾನ್ ಮೇಲೆ ಅಮೇರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಅಲ್ಲಿನ ಸುಪ್ರೀಂ ಲೀಡರ್ ಖಮೇನಿಯವರನ್ನು ಹತ್ಯೆ ಮಾಡಿದೆ. ಈ ಘಟನೆ ಮಧ್ಯಪ್ರಾಚ್ಯ ಅಂದರೆ ಮಿಡ್ಲ್ ಈಸ್ಟು ಮತ್ತು ಸೌತ್ ಏಷ್ಯಾ ಅಂದರೆ ಪೂರ್ವ ಏಷ್ಯಾದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ. ಮಾಗಾ ಮೇಕಿಂಗ್ ಅಮೇರಿಕಾ ಗ್ರೇಟ್ ಎಗೈನ್ ಅಂತ ಹೇಳಿ ಕಾನ್ಸೆಪ್ಟ್ ಮೂಲಕ ಆಯ್ಕೆ ಆಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪು ಅಮೇರಿಕವನ್ನು ನಿಜವಾಗಲೂ ಹೀ ಈಸ್ ಮೇಕಿಂಗ್ ಅಮೇರಿಕಾ ವೆರಿ ಸ್ಮಾಲ್ ಆ್ಯಂಡ್ ಸಿಲಿ, ಬಿಕಾಸ್ ಅಲ್ಲಿ ಅಮೇರಿಕದ ಪ್ರಜೆಗಳೇ ಅವರಿಗೆ ವಿರೋಧವನ್ನು ಮಾಡ್ತಾ ಇದ್ದಾರೆ. ಕಾರಣ ಬೇರೆ ದೇಶಗಳ ರಾಷ್ಟ್ರಪತಿಗಳನ್ನು, ಪ್ರಧಾನಮಂತ್ರಿಗಳನ್ನು ಅವರ ಕೆಳಗಿನ ನೌಕರರ ಹಾಗೆ ಅವರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಉದಾಹರಣೆ, ವೆನಿಜುಲಾದ ಅಧ್ಯಕ್ಷರನ್ನು ಕಿಡ್ನಾಪ್ ಮಾಡಿ ಅಲ್ಲಿ ತೊಗೊಂಬಂದಿದ್ದಾರೆ. ಆಮೇಲೆ ಹಿಂದಿನ ಅಧ್ಯಕ್ಷರುಗಳು ಕೂಡ ಈ ಸಣ್ಣ ಪುಟ್ಟ ದೇಶಗಳ ಅಧ್ಯಕ್ಷರುಗಳನ್ನು ಬೆದರಿಕೆ ಹಾಕಿಬಿಟ್ಟು ಅವರನ್ನು ಒಂದು ಸಾಮಂತ ರಾಜರ ಥರ ಟ್ರೀಟ್ಮೆಂಟನ್ನು ಮಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಸಂಪೂರ್ಣವಾಗಿ ಇಸ್ರೇಲ್ ಸಾಥ್ ಕೊಡ್ತಾ ಇದೆ. ಕಾರಣ ಚೈನಾವನ್ನು, ಹಿಂದೆ ರಷ್ಯಾ ಮತ್ತು ಅಮೇರಿಕ ಎರಡೇ ಸೂಪರ್ ಪವರ್ ಇದ್ದಿದ್ದು. ಈಗ ಚೈನಾ ಆ ಸ್ಥಾನವನ್ನು ತುಂಬ್ತಾ ಇದೆ, ಯಾವುದು ರಷ್ಯಾದ ಸ್ಥಾನವನ್ನು. ಆ ಚೈನಾವನ್ನು ವೀಕ್ ಮಾಡಲಿಕ್ಕೆ ಅಲ್ಲೇನು ಮಿಡ್ಲ್ ಈಸ್ಟಿಂದ ಎನರ್ಜಿ ಅಂದರೆ ಈ ಪೆಟ್ರೋಲು ಡೀಸೆಲ್ ಏನು ರಫ್ತಾಗ್ತಾ ಇತ್ತು ಅದನ್ನು ನಿಲ್ಲಿಸ್ಬಿಟ್ಟು ತಾನು ಮಾತ್ರ ಒಂದು ವಿಶ್ವಗುರು ಆಗಬೇಕು ಮತ್ತು ಸೂಪರ್ ಪವರ್ ಆಗಬೇಕು ಅಂಥೇಳಿ ಡೊನಾಲ್ಡ್ ಟ್ರಂಪು ಮಾಡಬಾರದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಧೋರಣೆಯನ್ನು ಅಲ್ಲಿನ ಸುಪ್ರೀಂ ಕೋರ್ಟು ಮಾನ್ಯತೆ ಮಾಡಿಲ್ಲ. ಉದಾಹರಣೆ, ತಾರೀಫ್ ವಿಚಾರದಲ್ಲಿ ಬೇರೆ ದೇಶಗಳಿಗೆ ಏನು ತಾರೀಫನ್ನು ಹಾಕ್ತಾಯಿದ್ರು ಅವರು ತೆರಿಗೆಯನ್ನು, ಅದನ್ನು ರದ್ದುಪಡಿಸಿದೆ. ಎಲ್ಲ ದೃಷ್ಟಿಯಿಂದಲೂ ಕೂಡ ಟ್ರಂಪು ಇಡೀ ವಿಶ್ವದ ಶಾಂತಿಯನ್ನು ಕದಡ್ತಾ ಇದ್ದಾರೆ. ಇದು ಎಲ್ಲ ರಾಷ್ಟ್ರಗಳು ಕೂಡ ಎಚ್ಚೆತ್ತುಕೊಳ್ಬೇಕು. ವಿಶೇಷವಾಗಿ ನಮ್ಮ ಸಾರ್ಕ್ ಕಂಟ್ರಿಗಳು, ಏನು ನಮ್ಮ ಇಂಡಿಯಾ ಮತ್ತು ಸುತ್ತಮುತ್ತಲಿನ ದೇಶಗಳು, ಇದು ಡಿಕ್ಟೇಟರ್ಶಿಪ್ಪು, ಆಟೋಕ್ರಸಿ ಒಳ್ಳೆಯದಲ್ಲ. ಇದು ಇವತ್ತಿನ ದಿವಸ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲಿಗೆ ಅಂದರೆ ಭದ್ರತಾ ಮಂಡಳಿಗೆ ಭದ್ರತೆ ಕೊಡಬೇಕಾದಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಇಟ್ ಈಸ್ ಎ ವೆರಿ ಬ್ಯಾಡ್ ನ್ಯೂಸ್. ಇದು ಆಗಬಾರ್ದು. ಎಲ್ಲರೂ ಕೂಡ ಅವರವರ ಸ್ವಾಯತ್ತತೆಯನ್ನು, ಸಾವರ್ನಿಟಿಯನ್ನು ಗೌರವಿಸಬೇಕು, ಮ್ಯೂಚುವಲ್ ರೆಸ್ಪೆಕ್ಟನ್ನು ಕಾಪಾಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.